ನಮಸ್ಕಾರ. ಇದು GBH 63 ಅಪ್ಡೇಟ್ಸ್ ಚಾನಲ್. ದಾವಣಗೆರೆ ಜಿಲ್ಲಾ ಸರ್ಕಾರಿ ನೌಕರರ ಘಟಕದಿಂದ ಇಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ 3 ಪ್ರಮುಖ ಬೇಡಿಕೆಗಳಾದ 1. 7ನೇ ವೇತನ ಆಯೋಗದ ಶಿಫಾರಸುಗಳನ್ನು ಯಥಾವತ್ತಾಗಿ ಜಾರಿ ಮಾಡುವುದು. 2. NPS ತೊಲಗಿಸಿ OPS ಜಾರಿಗೊಳಿಸುವುದು. 3. ಉಚಿತ ಆರೋಗ್ಯ ಸಂಜೀವಿನಿ ಯೋಜನೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಜಾರಿಗೊಳಿಸುವುದು. ಈ 3 ಪ್ರಮುಖ ಬೇಡಿಕೆಗಳ ಈಡೇರಿಕೆಗಾಗಿ ಹೋರಾಟದ ಪ್ರಮುಖ ಭಾಗವಾಗಿ ದಾವಣಗೆರೆ ಜಿಲ್ಲೆಯ ಮಾನ್ಯ ಜಿಲ್ಲಾ ಸಚಿವರಿಗೆ, ಸಂಸದರಿಗೆ, ಸ್ಥಳೀಯ ಶಾಸಕರಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇಂದು ಶುಕ್ರವಾರ ಮಧ್ಯಾಹ್ನ ಬೈಕ್ ರ್ಯಾಲಿ ಮುಖಾಂತರ ಜಿಲ್ಲಾ ನೌಕರರ ಸಮುದಾಯ ಭವನದಿಂದ ಜಿಲ್ಲಾ ಸಚಿವರಾದ SS ಮಲ್ಲಿಕಾರ್ಜುನರವರು, ಶಾಸಕರಾದ ಶಾಮನೂರು ಶಿವಶಂಕರಪ್ಪನವರು, ಕೆ ಬಸವಂತಪ್ಪನವರು ಇವರಿಗೆ ಮನವಿ ಸಲ್ಲಿಸಿ ನಂತರ ದಾವಣಗೆರೆಯ ನೂತನ ಜಿಲ್ಲಾಧಿಕಾರಿಗಳಾದ ಗಂಗಾಧರಯ್ಯನವರನ್ನು ಜಿಲ್ಲಾ ನೌಕರರ ಸಂಘದಿಂದ ಸ್ವಾಗತಿಸಿ ನಂತರ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ವೀರೇಶ್ S ಒಡೆಯನಪುರ, ಕಾರ್ಯದರ್ಶಿ ಗುರುಮೂರ್ತಿ, ಖಜಾಂಚಿ ತಿಪ್ಪೇಸ್ವಾಮಿ BK, ಕಾರ್ಯಾಧ್ಯಕ್ಷ B ಪಾಲಾಕ್ಷಿ, NPS ನೌಕರರ ಜಿಲ್ಲಾ ಅಧ್ಯಕ್ಷ ಶಿವಕುಮಾರ್, ಜಿಲ್ಲಾ ಪದವಿ ಪೂರ್ವ ಉಪನ್ಯಾಸಕರ ಸಂಘದ ಅಧ್ಯಕ್ಷ CB ರವಿ, ಜಿಲ್ಲಾ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷ ಪ್ರದೀಪ್ ಕುಮಾರ್, ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷ D ರಾಮಪ್ಪ, ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮುಬಾರಕ್ ಅಲಿ, ಖಾಸಗಿ ಅನುದಾನಿತ ನೌಕರರ ಸಂಘದ ಅಧ್ಯಕ್ಷರಾದ ಸೌಭಾಗ್ಯರಮ್ಮ, ಪರಶುರಾಮಪ್ಪ, C ತಿಪ್ಪೇಸ್ವಾಮಿ, ಒಯಿಲೇಶ್, ಜಯಪ್ಪ ಕುರುಬರ್, ಪ್ರೊಫೆಸರ್ ಭೀಮಣ್ಣ ಸುಣಗಾರ್, ಹನುಮಂತಪ್ಪ, ಮುಬಾರಕ್ ಅಲಿ, ಹನುಮಂತ ರೆಡ್ಡಿ ಮೊದಲಾದ ವಿವಿಧ ನೌಕರರ ಸಂಘದ ಪದಾಧಿಕಾರಿಗಳು, ನೌಕರರು ಹಾಜರಿದ್ದರು. ಇದು GBH 63 ಅಪ್ಡೇಟ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಲೈಕ್ ಮೈ ಚಾನಲ್. ಥ್ಯಾಂಕ್ ಯು. ಧನ್ಯವಾದಗಳು. ಜಿಲ್ಲಾಧಿಕಾರಿಗಳು ರಾಜ್ಯದ ಸರ್ಕಾರಕ್ಕೆ ಈ ಒಂದು ಶಿಫಾರಸು ಪತ್ರವನ್ನು ಮಾಡಿ ಆದಷ್ಟು ಶೀಘ್ರದಲ್ಲಿ ಈ 3 ಯೋಜನೆಗಳನ್ನು ಜಾರಿಗೆ ತರಲು ಶಿಫಾರಸು ಪತ್ರವನ್ನು ನೀಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾರೆ. ಥ್ಯಾಂಕ್ ಯು. ಸರ್ಕಾರದ ಗಮನವನ್ನು ಸೆಳೆತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ತದನಂತರ ಮುಂದಿನ ದಿನಮಾನಗಳಲ್ಲಿ ನಾವು ರಾಜ್ಯ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ CS ಷಡಕ್ಷರಿ ಅವರ ನಿರ್ದೇಶನದ ಮೇರೆಗೆ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸಭೆಯಲ್ಲಿ ಮುಷ್ಕರದ ದಿನಾಂಕವನ್ನ ಘೋಷಣೆಯನ್ನ ಮಾಡಿ ನಾವು ಮುಷ್ಕರಕ್ಕೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ವಿ. ಮೊನ್ನೆ ನಡೆದಿರ್ತಕ್ಕಂಥ ಚಿಕ್ಕಮಗಳೂರಿನ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸಭೆಯಲ್ಲಿ ಏನಾದರೂ ಈ 15 ದಿನಗಳ ಒಳಗಾಗಿ ಅವರು 7ನೇ ವೇತನ ಆಯೋಗ ಹಾಗೂ NPS ಅನ್ನ ಹೋಗಲಾಡಿಸಿ OPS ಅನ್ನ ಜಾರಿಗೆ ಮಾಡ್ತಕ್ಕಂಥದ್ದು, ಜೊತೆಗೆ ಆರೋಗ್ಯ ಸಂಜೀವಿನಿ ಯೋಜನೆ ವಿಚಾರವಾಗಿ ಸ್ಪಷ್ಟವಾದಂತಹ ಆದೇಶವನ್ನು ಹೊರಡಿಸಿ ನಮಗೆ ಅನುಕೂಲವನ್ನ ಮಾಡಿಕೊಟ್ರೆ ಹೋರಾಟವನ್ನ ನಿಲ್ಲಿಸಲಾಗುವುದು. ತದನಂತರ ನಾವು ಮತ್ತೊಂದು ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಮಾನ್ಯ ರಾಜ್ಯಾಧ್ಯಕ್ಷರು ನಿರ್ದೇಶನವನ್ನು ನೀಡಿದ್ದಾರೆ. ಥ್ಯಾಂಕ್ ಯು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ. ಆದ್ಮೇಲೆ ಇಂದಿನ ದಿನ ಸರ್ಕಾರಿ ನೌಕರರ ಪ್ರಮುಖ ಬೇಡಿಕೆ ಆಗಿರ್ತಕ್ಕಂತಹ 7ನೇ ವೇತನ ಆಯೋಗ, NPS ಅನ್ನ ಹೋಗಲಾಡಿಸಿ OPS ಅನ್ನ ಜಾರಿಗೆ ಬರ್ತಕ್ಕಂಥದ್ದು, ಜೊತೆಗೆ ಆರೋಗ್ಯ ಸಂಜೀವಿನಿ ಯೋಜನೆ, ಈ 3 ಪ್ರಮುಖವಾದಂತಹ ಬೇಡಿಕೆಗೆ ಮನವಿ ಪತ್ರವನ್ನ ಸಲ್ಲಿಸಲಿಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಸರ್ಕಾರಿ ನೌಕರರ ಸಂಘದ ಎಲ್ಲ ಹಂತದ ಪದಾಧಿಕಾರಿಗಳೇ, ವೃಂದ ಸಂಘದ 1,60,000 ಖಾಲಿ ಹುದ್ದೆಗಳಿವೆ. ಈ 1,60,000 ಖಾಲಿ ಹುದ್ದೆಗಳಿಗೂ ಸಹ ಇವತ್ತು ಸರ್ಕಾರದಲ್ಲಿ ಕಾಲಕ್ಕೆ ತಕ್ಕಂತೆ ಹೊರಡಿಸಿರ್ತಕ್ಕಂಥ ಆದೇಶಗಳನ್ನ, ಸುತ್ತೋಲೆಗಳನ್ನ ಹಾಗೂ ಯೋಜನೆಗಳನ್ನ ಜಾರಿಗೆ ಮಾಡತಕ್ಕಂಥ ಸರ್ಕಾರಿ ನೌಕರರು ಮನೆಗಳಿಗೆ ತರ್ತಕ್ಕಂಥ, ಸಾರ್ವಜನಿಕರಿಗೆ, ಮಹಿಳೆಯರಿಗೆ ಮನೆಗಳಿಗೆ ತರ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರಿ ನೌಕರರು ಮಾಡ್ತಾರೆ. ಜೊತೆಗೆ ಇವತ್ತು ಭಾರತ ದೇಶದಲ್ಲಿ GST ಕಲೆಕ್ಷನ್ ಅನ್ನ ಕರ್ನಾಟಕ ಆದಾಯವನ್ನ ಕೊಡ್ತಕ್ಕಂಥದ್ದು ಕರ್ನಾಟಕ 2ನೇ ಸ್ಥಾನದಲ್ಲಿದೆ.
ಇಷ್ಟೆಲ್ಲ ಕೆಲಸವನ್ನ ಕೂಡ ಸರ್ಕಾರಿ ನೌಕರರು ಮಾಡಿದ್ರು. ಇವತ್ತು ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದ ವರದಿ ಸಲ್ಲಿಸಿದ್ರು ಕೂಡ ಇವತ್ತು 4 ತಿಂಗಳು ಒದಗಿಸಿದ್ರು ಕೂಡ ಇವತ್ತು ಅನುಷ್ಠಾನಕ್ಕೆ ತರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇಲ್ಲ. ಜೊತೆಗೆ ಇವತ್ತು ಸರ್ಕಾರಿ ನೌಕರರಿಗೆ ಚುನಾವಣಾ ಪ್ರಣಾಳಿಕೆಯಲ್ಲಿ ಇಟ್ಟುಕೊಂಡಿರ್ತಕ್ಕಂಥ NPS ಅನ್ನ ಬದಲಾಯಿಸಿ OPS ಅನ್ನ ಜಾರಿಗೆ ಮಾಡಿರ್ತಕ್ಕಂಥ ಯೋಜನೆಯನ್ನ ಕೂಡ ಇವರಿಗೂ ಜಾರಿಗೆ ಮಾಡಿಲ್ಲ. ಜೊತೆಗೆ ಆರೋಗ್ಯ ಸಂಜೀವನಿ ಯೋಜನೆ ಈಗಾಗಲೇ ತಮ್ಮೆಲ್ಲ ಗೊತ್ತಿದೆ, ಸರ್ಕಾರದ ಆದೇಶ ಹೊರಬಿದ್ದು ಇವತ್ತು ಅದನ್ನು ಕೂಡ ಇವತ್ತು ಅನುಷ್ಠಾನಕ್ಕೆ ತರುತ್ತಿರ್ತಕ್ಕಂಥದ್ದು ಎಲ್ಲೋ ಸರ್ಕಾರಿ ನೌಕರರ ಮನಸ್ಸಿಗೆ ನೋವನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ ನಾವೆಲ್ಲರೂ ಸೇರಿ ಇವತ್ತು ಸರ್ಕಾರದ ಗಮನವನ್ನ ಸೆಳೆತಕ್ಕಂಥ ಕೆಲಸವನ್ನ ಮಾಡಬೇಕಾಗಿದೆ. ಮೊದಲನೇ ಹಂತವಾಗಿ ಮಾನ್ಯ ಮಂತ್ರಿಗಳಿಗೆ ಇವತ್ತು ಮನವಿಯನ್ನು ಕೊಡೋದ್ರ ಮೂಲಕ 7ನೇ ವೇತನ ಆಯೋಗವನ್ನ ತಕ್ಷಣಕ್ಕೆ ಜಾರಿ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಇವತ್ತು 5 ಆಯೋಗಗಳಲ್ಲಿ 3 ಆಯೋಗಗಳು ಮತ್ತು ನೌಕರರ 2 ಆಯೋಗಗಳ ರಚನೆಯಾಗಿ 10 ತಿಂಗಳಿಗೆ ಮತ್ತು 11 ತಿಂಗಳಿಗೆ ಬಗೆಹರಿಸಿದೆ. ಆದರೆ 19 ತಿಂಗಳವರೆಗೂ ಸಮೇತ ವೇತನ ಆಯೋಗ ಏನಾಗ್ತದೆ, ಜಾರಿ ಆಗ್ತಾ ಇಲ್ಲ. ಎಲ್ಲ ಪ್ರತಿಯೊಂದು ಆಗ್ತಾ ಇದೆ, ಮಾಡ್ತಿದ್ದೀವಿ ಅಂತಕ್ಕಂಥದ್ದನ್ನು ಮಾನ್ಯ ಮುಖ್ಯಮಂತ್ರಿಗಳು ಸಮೇತ ಹೇಳಿದ್ದಾರೆ. ನಮಗೆ ಉದ್ದೇಶ ಇಷ್ಟೇ, ತುರ್ತಾಗಿ ಮಾಡಬೇಕಾಗಿದ್ರೆ ಬಹಳ ಜನ ಸರ್ಕಾರಿ ನೌಕರರು ಇವತ್ತೆಲ್ಲರೂ ಸಮೇತ ರಿಟೈರ್ಡ್ ಆಗ್ತಾ ಇದ್ದಾರೆ. ಅವರಿಗೆ ಸಿಗ್ತಕ್ಕಂತಹ ಸೌಲಭ್ಯದಿಂದ ಅವ್ರನ್ನ ವಂಚಿತರಾಗ್ತಿದ್ದಾರೆ. ಹಾಗಾಗಿ ಅದನ್ನ ತಕ್ಷಣಕ್ಕೆ ಜಾರಿ ತರಬೇಕು ಅಂತಕ್ಕಂಥದ್ದು ಒಂದು ಉದ್ದೇಶ. ಜೊತೆಯಲ್ಲಿ ಇವತ್ತು NPS ಅನ್ನ OPS ಮಾಡಬೇಕು ಅಂತಕ್ಕಂಥದ್ದು. ಬೇರೆ ರಾಜ್ಯಗಳಲ್ಲಿ ಇವತ್ತು NPS ಅನ್ನು OPS ಅನ್ನು ಮಾಡಿದರೆ, ಜೊತೆಯಲ್ಲಿ ಚುನಾವಣೆ ಪ್ರಣಾಳಿಕೆಯಲ್ಲೂ ಸಮೇತ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಇರ್ತಕ್ಕಂಥ ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲ ಸಚಿವರಾದಿಗಳಾಗಿ ಇದನ್ನ ಜಾರಿಗೆ ತಂದೆ ತರ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ಬಿಟ್ಟು ಇವತ್ತು NPS ಅನ್ನು OPS ಮಾಡ್ತಾರೆ ಅಂತ ಹೇಳಿ ಇಲ್ಲಿವರೆಗೂ ಸಮೇತ ಆಗಿಲ್ಲ. ಅದು ಸಮೇತ ಆಗಬೇಕು ಅಂತಕ್ಕಂಥದ್ದು. ಜೊತೆಯಲ್ಲಿ ಆರೋಗ್ಯ ಸಂಜೀವಿನಿ ಈ ಯೋಜನೆಯನ್ನ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅನ್ನ ಕೊಡಬೇಕು ಅಂತಕ್ಕಂಥದ್ದು ಜಾರಿಯಾಗಿ ಎಲ್ಲ ರೆಡಿಯಾಗಿ ಉದ್ಘಾಟನೆ ಸಮೇತ ಆಯಿತು. ಇಲ್ಲಿವರೆಗೂ ಸಮೇತ ಅದನ್ನು ಅದಕ್ಕಾಗಿ ಈ 3 ಉದ್ದೇಶಗಳನ್ನು ಇಟ್ಕೊಂಡು ಸಂಬಂಧಪಟ್ಟಂಗೆ ಇವತ್ತು CNR ರೂಲ್ ಅಂತಕ್ಕಂಥದ್ದು ಬಂದಿದೆ. 1ರಿಂದ 7ನೇ ತರಗತಿಗೆ ಪಾಠ ಮಾಡತಕ್ಕಂಥ ಶಿಕ್ಷಕರನ್ನ 1ರಿಂದ 5ನೇ ತರಗತಿ ಶಿಕ್ಷಕರು ಅಂತ ಹೇಳಿ ಪರಿಗಣನೆ ಮಾಡಿ ಇವತ್ತು ನಮಗೇನಾಗಿದೆಯಪ್ಪ ಅಂದ್ರೆ CPT ಶಿಕ್ಷಕರು ಅಂತ ಏನಪ್ಪ ಅಂತ ಹೇಳಿದ್ರೆ ನಮ್ಮ CNR ರೂಲ್ ಅಂತಕ್ಕಂಥದ್ದು ಪ್ರಾಥಮಿಕ ಶಾಲಾ ಶಿಕ್ಷಕರದ ಸಮೇತ ಅದು ಸಮೇತ ಅಧಿವೇಶನದಲ್ಲಿ ಚರ್ಚೆ ಆಗಬೇಕು. ಮತ್ತು ಶಿಕ್ಷಕರಿಗೆ ಯಾಕಂದ್ರೆ ಲಕ್ಷಾಂತರ ಶಿಕ್ಷಕರು ಇವತ್ತು ಏನಾಗಿದೆ ವಂಚಿತರಾಗ್ತಿದ್ದಾರೆ, ವರ್ಗಾವಣೆ ಇಲ್ಲ, ಅವರಿಗೆ ಬಡ್ತಿಯೆಲ್ಲ ಸಿಗ್ತಾ ಇಲ್ಲ. ಎಲ್ಲ ಏನಾಗ್ತಿದೆ ಅಂದ್ರೆ ಪ್ಲೇಸ್ಮೆಂಟ್ ಸಿಗ್ದಂಗೆ ಎಲ್ಲ ಮನೆ ಹೋಗ್ತಾರೆ ಶಿಕ್ಷಕರಿಗೆ, ಅದನ್ನ ಸಮೇತ ಮಾಡಬೇಕು ಅಂದ್ಬಿಟ್ಟು ವಿನಂತಿಸ್ಕೊಳ್ತೀವಿ. ಹೆಸರು ಪ್ರದೀಪ್ ಕುಮಾರ್ ಅಂತೇಳಿ, ದಾವಣಗೆರೆ ಜಿಲ್ಲಾ ಪ್ರಾಚಾರ್ಯರ ಸಂಘದ ಜಿಲ್ಲಾ ಅಧ್ಯಕ್ಷ ಹಾಗೂ ದಾವಣಗೆರೆ ಜಿಲ್ಲಾ ಅನುದಾನಿತ ಕಾಲೇಜುಗಳ ಜಿಲ್ಲಾ ಅಧ್ಯಕ್ಷನಾಗಿ ಕೂಡ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೇನೆ. ನಮ್ಮ ಒಂದು ಪ್ರಮುಖ ಬೇಡಿಕೆ ಏನು ಅಂತಂದರೆ, ಈಗಾಗಲೇ ಸರ್ಕಾರ 2006ರ ಹಿಂದೆ ನೇಮಕ ಆಗಿ ನಂತರದಲ್ಲಿ ಆದೇಶ ಪಡೆದಂಥ ಸರ್ಕಾರದ 11,500 ಜನಕ್ಕೆ ಈಗಾಗಲೇ ಪಿಂಚಣಿ, ಹಳೆಯ ಪಿಂಚಣಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ. ಅದೇ ರೀತಿ ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಣೆ ಮಾಡತಕ್ಕಂಥ ಸರಿಸುಮಾರು ಇನ್ನೂ 5,500 ಜನ ನೌಕರರು ಇನ್ನೂ ಕೂಡ ಹಳೆ ಪಿಂಚಣಿ ವ್ಯವಸ್ಥೆಗೆ ಒಳಪಟ್ಟಿಲ್ಲ. ಸರ್ಕಾರಿ ನೌಕರರಂತೆ ಅನುದಾನಿತ ಶಾಲಾ ಕಾಲೇಜುಗಳ ನೌಕರರನ್ನು ಕೂಡ ಪಿಂಚಣಿಗೆ ಒಳಪಡಿಸಿದ್ದೆ. ಆದರೆ ಅವರ ಕುಟುಂಬಕ್ಕೆ ಆರ್ಥಿಕ ನೆರವು ಮುಂದಿನ ದಿವಸಗಳಲ್ಲಿ ಉಂಟಾಗೋದಕ್ಕೆ ಸರ್ಕಾರ ಕಾರಣ ಆಗುತ್ತೆ. ಆ ನಿಟ್ಟಲ್ಲಿ ಸರ್ಕಾರ ಈ ಕೂಡಲೇ ಅನುದಾನಿತ ಶಾಲಾ ನೌಕರರನ್ನು ಕೂಡ 2006ರ ಹಿಂದೆ ನೇಮಕ ಆಗಿರತಕ್ಕಂಥ ನೌಕರರಿಗೆ ಹಳೆ ಪಿಂಚಣಿ ವ್ಯಾಪ್ತಿಗೆ ಒಳಪಡಿಸಬೇಕೆಂದು ಈ ಮುಖಾಂತರ ತಮ್ಮಲ್ಲಿ ಕೋರಿಕೊಳ್ತಾ ಇದ್ದೇನೆ ಸರ್. ಈ ಮನವಿಗೆ ಸ್ಪಂದಿಸಿ ನಮಗೆ ಮುಷ್ಕರಕ್ಕೆ ಹೋಗದಂತೆ ನೋಡಿಕೊಂಡ್ರೆ ತುಂಬಾ ಸಂತೋಷ ಆಗುತ್ತೆ. ಸರ್ಕಾರ ಈ ನಿಟ್ಟಿನಲ್ಲಿ ಜವಾಬ್ದಾರಿಯನ್ನು ವಹಿಸಿಕೊಂಡು ಮುಷ್ಕರ ಆಗದಂತೆ ನೋಡಿಕೊಂಡು ನಮ್ಮ ಬೇಡಿಕೆಗಳನ್ನ ಈಡೇರಿಸಿಕೊಳ್ಬೇಕು ಅಂತ ಹೇಳ್ತಾ, ನಾವು PU ಸಂಘದ ಅಧ್ಯಕ್ಷನಾಗಿ ನಮ್ಮ ಎಲ್ಲ PU ಉಪನ್ಯಾಸಕರು ಸರ್ಕಾರಿ ನೌಕರರ ಸಂಘದ ಪರವಾಗಿ ಜೊತೆಯಾಗಿ ನಿಮ್ಮ ಮುಂದೆ ತೆಗೆದುಕೊಳ್ಳುವಂತ ಎಲ್ಲ ತೀರ್ಮಾನಕ್ಕೆ ಭದ್ರಾಗಿದ್ದೀವಿ ಅಂತ ತೀರ್ಮಾನ ತಗೊಂಡಿದ್ದಾರೆ. ಆ ತೀರ್ಮಾನಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ NPS ನೌಕರರ ಸಂಘ ಬೆಂಬಲ ಸೂಚಿಸ್ತಾ ಇದೆ. ಇವತ್ತು 3 ಬೇಡಿಕೆಗಳನ್ನು ವೇತನ ಆಯೋಗ ಜಾರಿಯಾಗಬೇಕಾಗಿದೆ. 2ನೇದು NPS ನಂತಾಗಿ OPS ಆಗಬೇಕಾಗಿದೆ. 3ನೇದು ಕ್ಯಾಶ್ಲೆಸ್ ಯೋಜನೆ ಸರ್ಕಾರಿ ನೌಕರಿಗೆ ಸಿಗಬೇಕಾಗಿದೆ. ಅಂತಿಮ ಹಂತದಲ್ಲಿ ಜಾರಿ ಆಗೋದಂತ ನಮಗೆ ಕ್ಯಾಶ್ಲೆಸ್. NPS ಅಷ್ಟೇ ಅಂತಿಮ ಹಂತದಲ್ಲಿ ನಮ್ಗೆ ಈಗ ಫ್ಯಾಮಿಲಿ ಪೆನ್ಷನ್ ಸಿಗ್ತಾ ಇದೆ,
TCR ಸಿಗ್ತಾ ಇದೆ, ಉಳಿದಿರೋದೊಂದೇ ಪೆನ್ಷನ್. ಅದು ಅಂತಿಮ ಹಂತದಲ್ಲಿ ಇರೋದ್ರಿಂದ ಇದು ರಾಜ್ಯ ನೌಕರರು ವಿಶೇಷವಾಗಿ ನಮ್ಮ ಪ್ರೌಢಶಾಲಾ ಶಿಕ್ಷಕರು ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ನಾನು ಈ ಒಂದು ವೇದಿಕೆ ಮೂಲಕ ಅವರಿಗೆ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ತಿಳಿಸ್ತೀನಿ. ಇಂಥ ಹೋರಾಟಗಳಿಗೆ ಅವರು ಯಾವಾಗಲೂ ಕೈಗೊಳಿಸಿದ್ದಾರೆ. ಈ ನಮ್ಮ ಪ್ರಮುಖ ಆಯೋಗಗಳು ಏನು ಸಕಾಲಕ್ಕೆ ವೇತನ ಆಯೋಗ ವರದಿ ಸಲ್ಲಿಸಿ ಇನ್ ಟೈಮ್ಗೆ ನಮ್ಮ ವೇತನ ಆಯೋಗವನ್ನು ಜಾರಿಗೆ ಮಾಡತಕ್ಕಂಥ ಉದಾಹರಣೆಗಳು ನಮ್ಮ ಮುಂದಿದ್ದಾವೆ. ಆದರೆ ಕಳೆದ 2022ರಿಂದ ಇವತ್ತೇನು ನಮಗೆ ಸಿಗಬೇಕಾದಂಥ ವೇತನ ಆಯೋಗದ ವರದಿ ಮತ್ತು ಸವಲತ್ತುಗಳು ಇವತ್ತು ಬಹಳ ವಿಳಂಬ ಆಗ್ತಿದ್ದಾರೆ. ಇವತ್ತು ವೇತನ ಆಯೋಗ ವರದಿ ಕೊಟ್ಟು ಸಮೇತ ಸರ್ಕಾರ ಮೀನಾಮೇಷ ನಡೆಸಿ ಇವತ್ತು ನಮಗೆ ಜಾರಿ ಮಾಡ್ತಾ ಇಲ್ಲ. ನಾವೆಲ್ಲರೂ ಸಂಕಷ್ಟ ಕಾಲದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಸಮಸ್ತ ಎಲ್ಲ